ನನ್ನ ಮಗನೇಲೇ ಇವಳಿಗೇನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೇನೋ. ಏಯ್ ಯಾವನ ನೀನು? ನಾನು ಅವಳ ಅಣ್ಣ ಕಣೋ. ರಕ್ತ ಸಂಬಂಧ ಆಗಿಲ್ದೇ ಇರ್ಬೋದು, ಆದ್ರೆ ರಕ್ತ ಹಂಚ್ಕೊಂಡು ಹುಟ್ಟಿದವನ ಜೊತೆಗೆ ಬದುಕನ್ನ ಹಂಚ್ಕೊಂಡವಳು ಇವಳು. ನನ್ನ ಮನೆಯವಳು ಕಣೋ, ನನ್ನ ಮನೆ ಮಗಳು. ನನ್ನ ಮನೆ ಮಗು ಮೇಲೆ ಕೈ ಇಟ್ಬಿಟ್ಟಲ್ಲ ನೀನು. ಧೈರ್ಯ ನಿನಗೆ? ಶ್ರುತಿ, ಸ್ವಲ್ಪ ಹೊತ್ತು ಬಿಟ್ಟು ಹೋಗು. ಮುಂದೆ ಎಲ್ಲಾದ್ರೂ ಒಂಚಾಗಿದ್ರು ಹಾಕಿರ್ತಾರೆ. ಅಯ್ಯೋ ಬಾ ಮೀನಾ, ಹಂಗೆಲ್ಲ ಏನೂ ಆಗೋದಿಲ್ಲ. ಅಳ್ಪಾಡ ಹೋಗ್ತಾಳೆ ನೀನ್ ಬಾ. ಇಷ್ಟೊತ್ತು ಮನೆಯವಳು ಮನೆ ಮಗಳು ಅಂತೆಲ್ಲ ಹೇಳಿ ಇವಾಗ ಏನು ಆಗಲ್ಲ ಹೋಗು ಅಂತಿರಲ್ಲ. ನಿಮ್ಮನ್ನ ಒಳ್ಳೆಯವರು ಅನ್ಕೊಳ್ಳೋ ಅಷ್ಟರಲ್ಲಿ ಕೆಟ್ಟವರಾಗೋಗ್ತೀರಾ. ಏಯ್ ಸೋನಂ ಪಾಪುಡಿ, ಒಳ್ಳೆಯವ್ರನ್ನ ಕೆಟ್ಟವ್ರು ಅನ್ಕೊಳ್ಳೋದು, ಒಳ್ಳೆಯವ್ರ ಮೇಲೆ ಆಪಾದನೆ ಮಾಡೋದು ನಿನಗೆ, ನಿಮ್ಮ ಮನೆಯವ್ರಿಗೆ, ನಿಮ್ಮ ಜನ್ಮಕ್ಕೆ ಅಂಟಿರೋ ದೊಡ್ಡ ರೋಗ. ಏನು ಮಾಡೋಕ್ಕಾಗಲ್ಲ. ಒಳ್ಳೆಯವ್ರನ್ನ ಕೆಟ್ಟವ್ರು ಅನ್ನೋದಕ್ಕೆ ನಾವೇನ್ ಮೂರ್ಖರಲ್ಲ. ಓ ಹೌದಾ? ಹೌದು. ಹಾಗೆ ಕೆಟ್ಟವ್ರನ್ನ ಒಳ್ಳೆಯವರು ಅಂತ ಒಪ್ಕೊಳ್ಳೋ ಅಷ್ಟು ಮೂರ್ಖರಲ್ಲ ನಾವು. ಹೊಡೆಯೋದು ನಿಮ್ ಕಸಬು. ಅದು ರಾಜ್ ಅಂತ ರೌಡಿನೇ ಆಗ್ಲಿ, ಇಲ್ಲ ನಮ್ಮಪ್ಪನಂತ ಒಳ್ಳೆಯವರೇ ಆಗ್ಲಿ, ನೀವ್ ಯಾರನ್ನೂ ಬಿಡಲ್ಲ. ರೌಡಿಸಂ ಮಾಡೋದಕ್ಕೆ ಯಾರಾದ್ರೆ ಏನು? ಸಾಕು ಸತಿ, ಏನಂದ್ರದ್ನ ಮಾತಾಡ್ಬೇಡಿ. ನಿಮ್ಮಪ್ಪನ ಮೇಲೆ ಅವ್ರೇನು ಸುಮ್ಮನೆ ಕೈ ಮಾಡಿಲ್ಲ. ಅಯ್ಯೋ ಲೇ, ಈ ಕುಯ್ಕುಲ್ ಮಿಠಾಯಿ ಜೊತೆ ಮಾತಾಡೇನು ಪ್ರಯೋಜನ ಇಲ್ಲ. ಬಾಂಬಮ್ಮಿನ ಗಾಡಿ ಎತ್ತು. ಆಗಲ್ಲ ರೀ, ನಿಮ್ ಬಗ್ಗೆ ಇವಳು ಇಷ್ಟೊಂದು ಚೀಪಾಗಿ ಮಾತಾಡಿದ್ದು ಸರಿಯಲ್ಲ. ನೋಡಿ ಮೀನಾ ಅವ್ರೆ, ನನಗೆ ಇವತ್ತು ಬೇರೆ ಯಾರೇ ಸಹಾಯ ಮಾಡಿದ್ರು ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಹೇಳ್ತಿದೆ. ಆದ್ರೆ ಇವರು ಏನ್ ತಪ್ಪಾಗಿದೆ ಶ್ರುತಿ? ಇವ್ರೇನ್ ತಪ್ಪು ಮಾಡಿದಾರೆ? ಓ, ನಿಮ್ ತಂದೆಗೆ ಹೊಡೆದ್ರು ಅಂತ ಕೋಪನಾ? ನಿಮ್ ತಂದೆ ಮಾಡಿದ್ ಸರಿನಾ ಅಂತ ಕೇಳಿದೀರಾ ನೀವು? ಅವ್ರು ತಪ್ಪು ಮಾಡಿಲ್ಲ ಮೀನಾ ಅವ್ರೆ. ಹಾಗಾದ್ರೆ ನಾನ್ ತಪ್ಪು ಮಾಡಿದೀನಿ. ನಿಮ್ ಚೈನ್ ಕದಿದೀನಿ ಅಲ್ವಾ? ಕಳ್ಳಿ ಸುಳ್ಳಿ ಮೋಸ್ಕಾತಿ ಅಂತ ನನ್ ಗುಡದ ಬಗ್ಗೆ ಮಾತಾಡಿದ್ದು ಸರಿ ಅಂತ ಒಪ್ಕೊಂತೀರಾ? ನೋ ಚಾನ್ಸ್. ನನ್ ತಂದೆ ಹಾಗೆಲ್ಲ ಮಾತಾಡಿದಕ್ಕೆ ಕಣಮ್ಮ ಹೊಡೆದಿದ್ದು. ನೀವ್ ಹಾಕೊಂಡ್ ಬಿಚ್ಚಿಟ್ಟಿದ್ದ ಹಾರದಲ್ಲಿ ಚೈನ್ ಇತ್ತು. ನಿನ್ನ ದೇವಸ್ಥಾನಕ್ಕೆ ಕರೆಯೋಣ ಅಂತ ನಿನ್ ರೂಮಿಗೆ ಬಂದು ನಾನು ಅದನ್ನ ನೋಡ್ದೆ. ನಿಮ್ ತಾಯಿ ಕೈಗೆ ಆ ಚೈನ್ ಕೊಡೋಣ ಅಂತ ತಗೋತಿದ್ದೆ ಅಷ್ಟೇ. ನಿಮ್ ತಂದೆ ಅಲ್ಲಿಗೆ ಬಂದು ಚಿನ್ನ ಚೈನ ಕಳ್ತನ ಮಾಡ್ತಿದ್ಯಾ ದರಿದ್ರ, ಹೂ ಮಾರೋಳು, ಹಾಗೆ ಹೀಗೆ ಅಂತ ಬಾಯಿಗೆ ಬಂದಾಗ ಬೈದ್ರು. ಗೊತ್ತಮ್ಮ ಈ ವಿಷಯ ನಿನ್ಗೆ? ಅಯ್ಯಮ್ಮ ಬಾರಮ್ಮ, ನೀನ ಅವಳು ಇಷ್ಟೆಲ್ಲ ಕೇಳಿನೂ ಏನೋ ಅರ್ಥ ಮಾಡ್ಕೊಳ್ಳೋದಿಲ್ಲ. ನೀನ್ ಸುಮ್ಮನೆ ಬಾ. ಬೀರವ್ರೆ, ನಿಜವಾಗ್ಲೂ ನಂಗೆ ಇದೇನು ಗೊತ್ತೇ ಇರ್ಲಿಲ್ಲ. ನೀನು ಕೇಳೋ ವ್ಯವಧಾನನೇ ಇರ್ಲಿಲ್ವಲ್ಲ. ನಮ್ಮ ಮಾವ, ನನ್ ಗಂಡ ಎಲ್ಲ ನಿಮ್ ತಂದೆನ ಎಷ್ಟೆಷ್ಟೋ ಕೇಳ್ಕೊಂಡ್ರು ಹಾಗೆಲ್ಲ ಮಾತಾಡ್ಬೇಡಿ ಅಂತ. ಆದ್ರೆ ನಿಮ್ ತಂದೆ ಮೀನಾ ಕಳ್ಳಿ ಕಳ್ಳಿ ಅಂತ ಅಲ್ಲಿರೋರು ಎಲ್ರು ಮುಂದೆನೂ ಹೇಳ್ತಾನೆ ಇದ್ರು. ಕೊನೆಗೆ ಕೆಲ್ಸ ಇಲ್ಲ, ಸಂಬಳ ಇಲ್ಲ, ಅದಕ್ಕೆ ಈ ಸೊಸೆನ ಮುಂದೆ ಬಿಟ್ಟು ಕಳ್ತನ ಮಾಡ್ತಿದ್ಯಾ ಅಂತ ನಮ್ಮ ಮಾವಂಗೆ ಎಲ್ರು ಮುಂದೆನೂ ಬೈದ್ರು. ಅವಾಗ್ಲೇ
ಅವಾಗ್ಲೇ ಇವ್ರು ಅವ್ರ ಮೇಲೆ ಕೈ ಮಾಡಿದ್ದು. ಏಯ್, ಕೈ ಹಿಡಿದು ಗಂಡನ್ನೇ ಅರ್ಥ ಮಾಡ್ಕೊಂಡಿಲ್ಲ ಇವಳು, ಇನ್ನು ನಮ್ಮನ್ನೆಲ್ಲ ಅರ್ಥ ಮಾಡ್ಕೋತಾಳ? ಏಯ್ ಸೋನಪ್ಪ ಪುಡಿ, ನಿಮ್ಮಪ್ಪ ಹುಡುಕಿದ ಸಂಬಂಧ ತಾನೆ ಇವಾಗ ಓದೋನು. ಇಷ್ಟರಲ್ಲೇ ಅರ್ಥ ಮಾಡ್ಕೋ ನಿಮ್ಮಪ್ಪನ ಆಯ್ಕೆ ಹೆಂಗಿರತ್ತೆ ಅಂತ. ಹೌದಮ್ಮ ಶ್ರುತಿ, ರವಿ ಬಂಗಾರದಂತ ಹುಡುಗ. ನನ್ನ ಹೆಂಡತಿಗೆ ಮರ್ಯಾದೆ ಇಲ್ಲದೆ ಇರೋ ಕಡೆ ನಾನು ಹೋಗಲ್ಲ ಅಂತ ಹೆತ್ತ ತಂದೆ ತಾಯಿನ ಮನೇನ ಬಿಟ್ಟು ರೋಡಲ್ಲಿ ಮಲಗ್ತಿದ್ದಾನೆ. ಅಂತವ್ನು ಹುಟ್ಟು ಬೆಳೆದಿರೋ ಮನೇಲಿ ಎಂತ ಸಂಸ್ಕಾರ ಇರುತ್ತೆ ಅಂತ ನಿನಗ್ ಗೊತ್ತಿಲ್ವಾ? ಅಥವಾ ಅಂತ ತಂದೆ ಕೈಲಿ ಅನ್ನ ತಿಂದೋರು ಸುಮ್ನೆ ಒಬ್ರ ಮೇಲೆ ಕೈ ಮಾಡ್ತಾರೆ ಅಂತ ಅನ್ಸುತ್ತಾ ನಿನಗೆ? ಹೋಗು, ಪ್ರೀತಿ ಮಾಡಿ ಮದ್ವೆ ಆಗಿದ್ಯಾ. ಕೈ ಹಿಡಿಯೋದು ಮದ್ವೆ ಅಷ್ಟೇ, ಆದ್ರೆ ಹಿಡ್ದಿರೋ ಕೈನ ಬಿಡದೆ ಇರೋದೆ ನಿಜವಾದ ಬದುಕು. ನೀನ್ ಎಷ್ಟೇ ಮಾಡ್ರನ್ ಹುಡುಗಿ ಆಗಿರ್ಬೋದು, ಎಷ್ಟೇ ಅಪ್ಡೇಟ್ ಆಗಿರ್ಬೋದು, ಬದ್ಲಾಗೋದು ಬಟ್ಟೆ ನೋಟ ಅಷ್ಟೇ. ಹರಿಯೋ ರಕ್ತಕ್ಕೆ ಬಡಿಯೋ ಗುಂಡಿಗೆಗೆ ಪರ್ಯಾಯ ಇಲ್ಲ. ನಮ್ ಸಂಸ್ಕಾರ ಆಚಾರನೂ ಹಾಗೆ, ಹರಿಯೋ ರಕ್ತದ ಹಾಗೆ ಮಿಡಿಯೋ ಹೃದಯದಾಗಿರ್ಬೇಕು. ಆಗ್ಲೇ ನಮ್ ಬದುಕಿಗೆ ಒಂದ್ ಬೆಲೆ ಸಿಗೋದು, ಹೆಣ್ಣಾಗಿ ಒಂದ್ ನೆಲೆಯಲ್ಲಿ ನಿಲ್ಲೋದಕ್ಕಾಗೋದು. ರೀ, ನಡೀರಿ ಹೋಗೋಣ. ಹೋಗೋದಕ್ಕೆ ಮುಂಚೆ ಒಂದು ಮಾತು, ನನ್ನ ನಂಬರ್ ಇದೆಯಲ್ಲ, ಇನ್ಮೇಲೆ ಈ ಥರ ಏನಾದರೂ ಅಪಾಯ ಆದರೆ ಒಂದು ಫೋನ್ ಹಾಕು, ಬರ್ತೀನಿ. ಸೂರ್ಯನಾಗಲ್ಲ, ನಿನ್ನ ಅಣ್ಣನಾಗಿ ಬಂದು ಸಹಾಯ ಮಾಡ್ತೀನಿ. ನಮ್ಮನೆ ಮಗಳಲ್ವಾ, ನಿನ್ನ ಮೇಲೆ ನಿಮ್ಮ ಅಪ್ಪನಿಗಿಂತ ಜಾಸ್ತಿ ನಮಗೇನೆ ಜವಾಬ್ದಾರಿ ಇರೋದು.